ಶ್ರೀರಾಯರ ಭಕ್ತರಿಗೆ ಅನಂತಾನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಪ್ರತಿ ಗುರುವಾರವೂ ಶ್ರೀರಾಯರ ವಾರವೆಂದು ಪರಿಗಣಿಸಿ ಪೂಜಿಸುತ್ತೇವೆ. ಆದರೆ ಗುರುವಾರವೇ ರಾಯರ ವಾರ ಅಂತ ತಿಳಿಬಾರದು. ಗುರುವಾರ ಅಂದರೆ ಬೃಹಸ್ಪತಿಯ ವಾರವೆಂದು ತಿಳಿಯಬೇಕು. ರಾಯರು ಅವತರಿಸಿದ ದಿನವೆಂದು ಸಹ ಆಗಬಹುದು. ಏನಾದರೂ ಸರಿ, ಗುರುವಾರ ಬಂತೆಂದರೆ ಮಂತ್ರಾಲಯ ಒಡೆಯರೇ ಜ್ಞಾಪಕಕ್ಕೆ ಬರುತ್ತದೆ. ಇದು ಸತ್ಯ. ಇಂತಹ ದಿನ ರಾಯರ ಪರಮ ಭಕ್ತರು, ಮಧ್ಯಮ ಭಕ್ತರು, ಎಲ್ಲ ತರಹದ ಭಕ್ತರು ಕೂಡ ಎಷ್ಟೋ ವ್ರತಗಳನ್ನು ಕೈಗೊಂಡಿರುತ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಈ ಪೂಜೆಯಲ್ಲಿ ಗಮನಿಸಬೇಕಾದ ಅಂಶ ಮನೋದಾರ್ಢ್ಯ, ನಿರ್ಧಾರ, ಶ್ರದ್ಧೆ ಬಹಳ ಮುಖ್ಯ ಪಾತ್ರ. ನಿರ್ದಿಷ್ಟವಾಗಿ ಲೋಪ ಬಾರದಂತೆ ಏಕನಿಷ್ಠೆಯಿಂದ ಮಾಡುವ ಶ್ರೀರಾಯರ ಸೇವೆ. ಸಂಕಲ್ಪ ಮಾಡಿಲ್ಲವೆಂದರೆ ಒಮ್ಮೊಮ್ಮೆ ಪೂಜೆಯಲ್ಲಿ ಲೋಪ ಬಂದರೆ ಅಷ್ಟೊಂದು ಬಾಧೆಗೆ ಒಳಗಾಗೋದಿಲ್ಲ. ಆದರೆ ಒಮ್ಮೆ ದೃಢ ನಿರ್ಧಾರ ಮಾಡಿ ಸಂಕಲ್ಪ ಭರಿತವಾದ ಪೂಜೆ ಮಾಡಿಯೇ ತೀರುತ್ತೇನೆ ಅಂತ ಅಂದ್ಕೊಂಡಾಗ ಸ್ವಲ್ಪ ಪ್ರಯಾಸದ ಸಂಗತಿ ಅದು. ಸಂಕಲ್ಪದ ನಿರ್ಧಾರವೆಂದರೆ ಹೀಗೆ. ಈ ಸಂಕಲ್ಪದ ಸೇವೆಗಳು ಹಲವಾರಿದೆ, ಗಮನವಿಟ್ಟು ಕೇಳಿ. 1008 ಸಲ ಶ್ರೀರಾಯರ ಅಷ್ಟಾಕ್ಷರವಾದ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಲಿಖಿತಪೂರ್ವಕದಲ್ಲಿ ಆ ಪುಸ್ತಕದಲ್ಲಿ ಬರೀಬೇಕು. ಇದು 1008 ಅಂತ ಕಡಿಮೆ ಹೇಳಿದೆ. 10,008, ಲಕ್ಷ, ಕೋಟಿ, ಹೀಗೆ ಅವರವರ ಯಥಾನುಸಾರವಾಗಿ, ಯಥಾನುಶಕ್ತಿಯಿಂದ ಅವರವರ ಭಕ್ತಿಗನುಸಾರವಾಗಿ ಮಾಡಬೇಕು. ಇದು ಒಂದು ಬಗೆಯ ಸಂಕಲ್ಪ. ಅಂದರೆ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಸಂಕಲ್ಪಪೂರ್ವಕವಾಗಿ ಮಾಡಬೇಕು. ಪ್ರದಕ್ಷಿಣೆ ನಮಸ್ಕಾರ ಅಂದರೆ ನಾವು ಮಠಕ್ಕೆ ಹೋದಾಗ ರಾಯರ ಪೂಜೆ ಮಾಡಿಸಿದಾಗ ನಾವು ಮಾಡುವ ಪ್ರದಕ್ಷಿಣೆ ನಮಸ್ಕಾರ ಬೇರೆ. ಈ ಪ್ರದಕ್ಷಿಣೆ ನಮಸ್ಕಾರದಲ್ಲಿ ಹೇಗಿರಬೇಕು ಅಂದರೆ ಶುದ್ಧವಾದ ಮನಸ್ಸಿನಿಂದ ರಾಯರ ಸ್ಮರಣೆ ಮಾಡುತ್ತಾ ನೀವು ಒಂದು ಸಾಲದು, ನಿಮ್ಮ ಯೋಗ್ಯತಾನುಸಾರವಾಗಿ ಅಂದರೂ ಕೂಡ 21 ಕನಿಷ್ಠ ಮಾಡಿ ಅದರಲ್ಲಿ ನೀವು ಎಷ್ಟು ಸಲನಾದರೂ ಮಾಡ್ಬೋದು ಪ್ರದಕ್ಷಿಣೆ ನಮಸ್ಕಾರ. ಇದು ಏಕೆಂದರೆ ಇದು ಸಂಕಲ್ಪ ಪೂಜೆ ಅಂತ ತಿಳ್ಕೊಳ್ಬೇಕು ನೀವು. ಹೆಜ್ಜೆ ನಮಸ್ಕಾರ ಇದು ಒಂದು ರೀತಿ ಸಂಕಲ್ಪ ಪೂಜೆ. ಪ್ರತಿ ಹೆಜ್ಜೆಗೂ ನಮಸ್ಕಾರ ಮಾಡಿಕೊಳ್ಳೋದು. ಪ್ರತಿ ಹೆಜ್ಜೆಗೂ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ. ಒಂದು ಪಾದದ ಮುಂದೆ ಇನ್ನೊಂದು ಪಾದ ಇಟ್ಕೊಂಡು ಇದಕ್ಕೆ ಹೆಜ್ಜೆ ನಮಸ್ಕಾರ ಅಂತಾರೆ. ಮಹಾಫಲಭರಿತವಾದ ಪೂಜೆ ಇದೆಲ್ಲ. ಖರ್ಚಿಲ್ಲ, ಎಂಥದ್ದಿಲ್ಲ. ಆದರೆ ಭಕ್ತಿಯಿಂದ ಮಾಡಬೇಕಷ್ಟೆ, ಮಧ್ಯೆ ಬಿಡಬಾರ್ದು. ಇದು ಸಂಕಲ್ಪ. ದಿನಕ್ಕೆ 9 ಸಲ 18 ಸಲ ಶ್ರೀ ರಾಘವೇಂದ್ರ ಸ್ವಾಮಿ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ ರಾಯರಿಗೆ ಅರ್ಪಿಸುವುದು. ಅಥವಾ ಒಂದು ದಿನಕ್ಕೆ 5 ಸಲನಾದರೂ ಇಷ್ಟು ದಿವಸ ಮಾಡ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಳ್ಬೇಕು. ರಾಯ ಸ್ತೋತ್ರ ಸಂಪೂರ್ಣವಾಗಿ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರ್ಯ ಮಾಕ್ಷ ವಿಷಮಾಕ್ಷ ಶಿರಾಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜಲಗ್ನ. ಇಲ್ಲಿಂದ ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರಣೀಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಿಹಿ ಭವೇತಸ್ಯ ಸುಖಂ ಕಿಂಚನ ಕಿಂಚಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ವತ್ರಹಿ. ಹೀಗೆ ಸಂಪೂರ್ಣವಾಗಿ ನೀವು 9 ಸಲ ಆಗಲಿ 5 ಸಲ ಆಗಲಿ ಅಥವಾ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇವೆಲ್ಲ ಸಂಕಲ್ಪ ಇಷ್ಟು ದಿವಸ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದೇ ಒಂದು ಸಂಕಲ್ಪ ಪೂಜೆ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಶ್ರೀರಾಯರಿಗೆ ಹೇಳ್ಕೊಂಡು ಮಾಡಬೇಕು ಅಷ್ಟೇ ಪೂಜೆ ಅಂದರೆ.
ಅಂದರೆ ನೀವು ಒಂದು ಸಲ ಮಾಡಿ 3 ಸಲ ಮಾಡಿ ನಿಲ್ಲಿಸ್ಬೋದು, ಸಂಕಲ್ಪ ಮಾಡಿಲ್ಲ ಅಂದರೆ. ಸಂಕಲ್ಪ ಅಂದರೆ ಗುರುಗಳೇ ಈ ಥರ ನಾನು ಮಾಡ್ತಾಯಿದ್ದೀನಿ ಸಂಕಲ್ಪವಾಗಿ, ಈಗ ದಿನಕ್ಕೆ 9 ಸಲ ಮಾಡಲೇಬೇಕು, ಅದೆಷ್ಟೇ ಕಷ್ಟ ಆಗಲಿ, ಇಷ್ಟು ದಿವಸ ಮಾಡ್ತಾಯಿದ್ದೀನಿ ಗುರುಗಳೇ ಅಂತ ಇದು ರಾಯರ ಮುಂದೆ ಒಪ್ಪಿಸೋದಷ್ಟೆ. ನೀವು ಸೇವೆಯನ್ನು ಮಂತ್ರಾಲಯಕ್ಕೆ ಹೋಗಿ ಭಕ್ತಿಯಿಂದ ಆಚರಿಸಬಹುದು. ಅದೊಂದು ರೀತಿ ವಿಶೇಷ ಅನುಗ್ರಹ. ಎಲ್ಲರಿಗೂ ಈ ಯಾಂತ್ರಿಕ ಯುಗದಲ್ಲಿ ವೇಳೆಯ ಅಭಾವದಿಂದಾಗಿ ಜೀವನ ಸಾಗಿಸುವುದೇ ಒಂದು ಪ್ರಯಾಸ. ಇದರಲ್ಲಿ ತೀರ್ಥಯಾತ್ರೆಯನ್ನು ಕೈಗೊಂಡು ಆಚರಿಸುವುದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರ ಸೇವೆ ಕೈಗೊಳ್ಳಬಹುದು. ಸಂಕಲ್ಪ ಮಾಡುವಾಗ ಕೆಲವರು ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಸಂಸ್ಕೃತದಲ್ಲಿ ಸಂಕಲ್ಪ ಮಾಡಬೇಕು ಅಂತ. ಹೇಗೆ ಅಂತ ಹೇಳಿದರೆ, ಈಗ ಆದ್ಯ ಬ್ರಾಹ್ಮಣ ಪರಾರ್ಧ ಶ್ರೀ ಶ್ವೇತವರಾಹ ಕಲ್ಪೆ ಸಪ್ತ ವೈವಸ್ವತ ಮನ್ವಂತರಿ ಕಲಿಯುಗಿ ಪ್ರಥಮಚರಣೆ ಈ ಥರ ಎಲ್ಲ ಹೇಳ್ಕೊಂಡು ತಿಥಿ ನಕ್ಷತ್ರ ಯೋಗಕರಣ ಎಲ್ಲ ಹೇಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾವ ನಿಯಮನೂ ಇಲ್ಲ. ಯಾಕೆಂದರೆ ನೀವು ಯಾವ ಭಾಷೆಯನ್ನು ನೀವು ಮಾತಾಡ್ತಿದ್ದೀರೋ ರಾಘವೇಂದ್ರ ಸ್ವಾಮಿಗಳವರೆಗೆ ಎಲ್ಲ ಭಾಷೆಯ ಪರಿಚಯ ಇದೆ ಅಲ್ವೇ. ಆ ಭಾಷೆಯಲ್ಲಿ ರಾಯರು ನಿಮ್ಮ ಗುರುಗಳನ್ನು ತಿಳಿದು ನಿಮಗೆ ಒಲಿಯುವರೆಂದು ತಿಳಿದು ನಿಮ್ಮ ಭಕ್ತಿಗೆ ಅವರು ಅನುಗ್ರಹ ಮಾಡುವರೆಂದು ತಿಳಿದು ನೀವು ನೇರವಾಗಿ ಅವರ ಹತ್ರ ನೀವು ಮಾತನಾಡುವ ಭಾಷೆಯಲ್ಲಿ ಹೇಳಿಕೊಳ್ಳಬೇಕು. ಇದನ್ನು ಈ ಸಂಕಲ್ಪ ಮಾಡಬೇಕಾದ್ರೆ ಯಾವ ರೀತಿ ಹೇಳ್ಕೊಳ್ಬೇಕು ಅಂತ ನಿಮಗೆ ತಿಳಿಸ್ತೀನಿ. ಅದಕ್ಕೆ ಮುಂಚೆ ಮನೆಯಲ್ಲೇ ನೀವು ಮಾಡೋದಾದರೆ ಮನೆಯೆಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇರುವರೆಂದು ಆ ಭಾವನೆಯಿಂದ ಅನುಸಂಧಾನದಿಂದ ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಡಬೇಕು. ಸ್ನಾನ ಮಾಡಿ ನೀವು ತೊಡುವ ಬಟ್ಟೆಯನ್ನು ಪ್ರತ್ಯೇಕವಾಗಿ ಇಡಿ, ಯಾರ ಕೈಯಲ್ಲಿ ಮುಟ್ಸ್ಕೋಬೇಡಿ, ಮಲಿನವಾಗಿ ಮುಟ್ಟದಂತೆ ಕಾಪಾಡಿಕೊಳ್ಬೇಕು. ನೀವು ಪ್ರದಕ್ಷಿಣೆ ಮಾಡುವಂತೆ ಅದಕ್ಕೆ ಯಾವ ರೀತಿ ನೀವು ಪ್ರದಕ್ಷಿಣೆ ಮಾಡಬೇಕು ಮನೆಯಲ್ಲಿ ಅಂತ ನೋಡಿಕೊಂಡು ಒಂದು ಮರದ ಮಣೆಯನ್ನು ಮಧ್ಯದಲ್ಲಿಡಿ. ಅದರ ಕೆಳಗೆ ರಂಗೋಲಿ ಬಿಡಿಸ್ಕೊಳ್ಳಿ. ಆ ರಂಗೋಲಿ ಹೇಗಿರಬೇಕು ಅಂದರೆ ವೃಂದಾವನ ಥರ ಇರ್ಬೋದು, ಶಂಖಾಕೃತಿ ಇರ್ಬೋದು, ಚಕ್ರದಂತೆ ಇರ್ಬೋದು, ತ್ರಿಕೋಣಾಕೃತಿ ಇರ್ಬೋದು. ಇದರಲ್ಲಿ ಲಕ್ಷ್ಮೀನಾರಾಯಣರು ಅಷ್ಟದಿಕ್ಪಾಲಕರು ನೆಲೆಸಿದ್ದಾರೆ ಅಂತ ನೀವು ತಿಳ್ಕೊಂಡು ರಂಗೋಲಿ ಹಾಕಬೇಕು. ಇದು ಬಹಳ ಮುಖ್ಯ ಕಣ್ರಿ. ಯಾಕೆಂತ ಹೇಳಿದರೆ ಸೂರ್ಯ, ಚಂದ್ರ, ಯಮ, ಅಗ್ನಿ, ನಿವೃತ್ತಿ, ವರುಣ, ವಾಯು ಇವರೆಲ್ಲರೂ ಕೂಡ ನಿಮ್ಮ ಸುತ್ತಲೂ ನೋಡ್ತಾ ಇರ್ತಾರೆ ಭಕ್ತನ್ನ. ಇದನ್ನು ನಿಮಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳವರ ಒಂದು ಬೆಳ್ಳಿ ವಿಗ್ರಹ ಆಗಿರ್ಬೋದು, ಚಿಕ್ಕದಾಗಿ ತಾಮ್ರದ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಅಥವಾ ಫೋಟೋ ಇಡ್ಬೋದು, ಮಣೆ ಮೇಲೆ ಪ್ರತಿಷ್ಠಾಪಿಸಿ. ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ, ಜುಟ್ಟು ಇರುವ ತೆಂಗಿನಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ರಾಯರ ಮುಂದೆ ಅಥವಾ ಪಕ್ಕದಲ್ಲಿ ಇಡುವಂತರಾಗಿ ಅದರ ಮೇಲೆ ಅರಿಶಿಣ ಕುಂಕುಮ ಹಚ್ಚಿ ಮಂತ್ರಾಕ್ಷತೆ ಕಾಳನ್ನು ಅದರ ಮೇಲೆ ಇಡಿ. ತುಳಸಿ ಮತ್ತು ಮಂತ್ರಾಕ್ಷತೆಯನ್ನು ಹಿಡಿದುಕೊಂಡು ಬಿಡಬೇಕು ನೀರಿನ ಮೂಲಕ. ಸಂಕಲ್ಪ ಅಂದರೆ ಅದು ಮುಂದೆ ಹೇಳ್ತೀನಿ ನಿಮಗೆ. ಒಂದು ಚಿಕ್ಕ ಬಟ್ಟಲಿನಲ್ಲಿ ಮಂತ್ರಾಕ್ಷತೆ ಇಟ್ಕೊಳ್ಳಿ. ಗೋಪಿಚಂದನ ಇದು ರಾಯರು ಧರಿಸೋದು ಬಹಳ ಮುಖ್ಯ. ಎಲ್ಲದಕ್ಕೂ ಹಚ್ಚಿ. ನೀವು ಗೋಪಿಚಂದನವನ್ನು ಯಾವ ರೀತಿ ಹಚ್ಕೊಳ್ಬೇಕು, ನಳೆಗೆ ಗೋಪಿಚಂದನ ಸ್ವಲ್ಪ ನೀರು ಹಾಕ್ಕೊಂಡು ಎಡಗೈಗೆ ಸ್ವಲ್ಪ ತೇಯ್ಕೊಳ್ಳಿ. ಅದನ್ನು ನೀವು ಮಧ್ಯ ಬೆರಳಿದೆಯಲ್ಲ, ಆ ಬೆರಳಿನಲ್ಲಿ ಸಂಪೂರ್ಣವಾಗಿ ಭ್ರೂ ಮಧ್ಯದಿಂದ ಹಣೆವರೆಗೂ ಇಡಿ. ಇಟ್ಟ ಮೇಲೆ ಹಾಗೆ ಬಿಡಬೇಡಿ. ಮಧ್ಯ ಉಂಗುರು ಬೆರಳಿದೆಯಲ್ಲ ಅದರಲ್ಲಿ ತೀಡಬೇಕು. ಹಂಗೆ ತೀಡಿದಾಗ 2 ರೈಲ್ವೆ ಕಂಬಿ ಇದೆಯಲ್ಲ ಆ ಥರ ಅಲ್ಲಿ ಬರುತ್ತೆ. ಇದು ಯಾಕೆ ಹೀಗೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ರಾಣಶಕ್ತಿ ಅಂತ ಹೇಳ್ತೀವಲ್ಲ, ಅದು ನಾಭಿಯಿಂದ ಊರ್ಧ್ವಮುಖವಾಗಿ ಭ್ರೂಮಧ್ಯದಿಂದ ನೆತ್ತಿವರೆಗೂ ಹೋಗುತ್ತೆ. ಅದಕ್ಕೆ ಅನಾಹತ, ಶುದ್ಧ, ಆಜ್ಞಾ, ಸಹಸ್ರಾರ, ಇಂಥ ಸಹಸ್ರಾರ ಚಕ್ರ ಅನ್ನೋದು ಶಿರಸ್ಸಿನ ಮೇಲೆ ಇರ್ತದೆ. ಅರ್ಥ ಆಯ್ತಾ? ಅದು 2 ಕವಲಿನಂತೆ ಕಾಣುತ್ತದೆ. ಈ ರಾಘವೇಂದ್ರ ಸ್ವಾಮಿಗಳ ಮುಖದಲ್ಲಿ ನೀವು ಗಮನಿಸ್ಬೋದು. ಅದರಲ್ಲಿ ಇದೇ ಥರ ಹಚ್ಚಿರೋದು. ಯಾವ ರೀತಿ ಹಚ್ಕೋಬೇಕು ಅಂತ ನಿಮಗೆ ಹೇಳ್ಕೊಟ್ಟೆ ಅಷ್ಟೆ. ದೀಪವನ್ನು ಹಚ್ಚಿ. ದೀಪ ತುಪ್ಪದ ದೀಪ ಇದ್ದರೆ ಒಳ್ಳೆಯದು. ಅಂದರೆ ನೀವು ಪೂಜೆ ಮಾಡೋವರೆಗೂ ತುಪ್ಪದ ದೀಪ ಉರಿಯಲಿ. ಆಮೇಲೆ ಎಳ್ಳೆಣ್ಣೆ ದೀಪನ ಇನ್ನು ಸ್ವಲ್ಪ ಹೊತ್ತು ಉರಿಸ್ಬಿಟ್ಟು ಅದ್ರ ಪಾಡಿಗೆ ಅದು ಆರೋಗೋವರೆಗೂ ಬಿಡಿ. ಮತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಹಚ್ಕೊಳ್ಳಿ. ಸರಿನಾ? ಒಪ್ಪತ್ತೂಟ ಮಾಡಿದರೆ ಭಾಳ ಒಳ್ಳೆಯದು. ಆದರೆ ಆಗದಿದ್ದವರು ಫಲಹಾರ ಸ್ವೀಕರಿಸಿ
ಅದೂ ಆಗದಿದ್ದವರು ತುಂಬ ಶಕ್ತಿಹೀನತೆಯಿಂದ ಕೂಡಿದಾಗ ಊಟ ಮಾಡಿ ದೇವರಿಗೆ ಅರ್ಪಿಸಿ ಅಷ್ಟೇ. ನಡುಮನೆಯಲ್ಲಿ ದೀಪ ಹಚ್ಚಿಟ್ರೆ ಕೆಲವರು ದೊಡ್ಡ ಗೊತ್ತಿಲ್ಲ, ತಪ್ಪು ತಿಳಿತಾರೆ. ಅದಕ್ಕೋಸ್ಕರ ಅದು ಉರಿಯಷ್ಟೊತ್ತು ಬಿಟ್ಬಿಟ್ಟು ಆ ದೀಪನ ತೆಗೆದುಕೊಂಡು ದೇವ್ರ ಮನೆಯಲ್ಲಿ ಇಟ್ಟರಾಯಿತು. ನಡುಮನೆಯಲ್ಲೇ ಯಾಕೆ ಇಡಬೇಕು ಅಂದರೆ ನೀವು ಪ್ರದಕ್ಷಿಣೆ ಮಾಡೋರಾದರೆ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಥರ ಪೂಜೆ ಮಾಡಿದಾಗ, ಸ್ತೋತ್ರ ಮಾಡಿದಾಗ ದೇವ್ರ ಮನೇಲಿ ಇಟ್ಕೊಂಡು ಮಾಡ್ಬೋದು. ದೀಪ ಮಂದಗತಿಯಲ್ಲಿ ಉರಿತಿರಬೇಕು. ಮನಸ್ಸಿನಲ್ಲಿ ರಾಯರ ಹೊರತು ಯಾವ ವಿಷಯವೂ ಕೂಡ ನಿಮಗೆ ಬರಬಾರ್ದು. ಎಚ್ಚರಿಕೆಯಿಂದ ಗಮನಿಸಿ. ಗುರುವೇ, ನಾನು ನಿಮ್ಮನ್ನು ಮನಸಾರೆ ನೆನೆಯುತ್ತಾ ನನ್ನ ಕಷ್ಟಗಳನ್ನು ನಿಮ್ಮ ಪಾದದಡಿಗೆ ಸಮರ್ಪಿಸಿ ನನ್ನ ಮನಸ್ಸಿನ ನೋವುಗಳನ್ನು ನಿಮ್ಮ ಮುಂದೆ ಅರ್ಪಿಸುತ್ತಿದ್ದೇನೆ. ನನಗೆ ಯಾವ ರೀತಿಯ ಶಾಸ್ತ್ರಬದ್ಧವಾದ ಪೂಜೆ ಅರಿಯನು ಸ್ವಾಮಿ. ನಾನು ಪಾಮರಳು, ನೀವೇ ಉದ್ಧಾರ ಮಾಡಬೇಕು. ತಂದೆ, ನಿಮ್ಮ ಹೊರತು ನನ್ನ ವೇದನೆಗಳನ್ನು ಯಾರ ಮುಂದೆಯೂ ತೋಡಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಒಪ್ಪದು ಸ್ವಾಮಿ. ಇಂದು ನಿಮ್ಮ ಸಮಕ್ಷಮದಲ್ಲಿ ಸಂಕಲ್ಪ ಮಾಡುತ್ತಿದ್ದೇನೆ. ನೀವು ನನ್ನ ಎದುರಾಗಿ ನನ್ನ ಮಾತು ಕೇಳುತ್ತಿರುವೆಂಬ ಭಾವನೆಯಿಂದ ಸಂಕಲ್ಪ ಮಾಡುತ್ತಿದ್ದೇನೆ. ಯಾವ ಸಂಕಷ್ಟವೂ ಮಧ್ಯದಲ್ಲಿ ಬರದಂತೆ, ಲೋಪವಾಗದಂತೆ ನಾನು ಮಾಡುವ ಪೂಜೆಗೆ ನೀವು ಅನುಗ್ರಹ ಮಾಡಬೇಕು. ನನ್ನ ಮನದಿಂಗಿತವನ್ನು ಪೂರ್ಣ ಮಾಡಬೇಕು. ರಾಯರ ಭಕ್ತರೇ, ಇದೇ ರೀತಿ ಪ್ರಾರ್ಥಿಸಬೇಕು ಅಂತ ನನ್ನ ಉದ್ದೇಶ ಅಲ್ಲ, ಸಾರಾಂಶ ತಿಳಿಸಿದೆ ಅಷ್ಟೆ. ಈ ಸಂಕಲ್ಪ ಪೂಜೆಯನ್ನು ನಿಮ್ಮ ಶಕ್ತ್ಯಾನುಸಾರವಾಗಿ ಆಚರಿಸಿ, ತದನಂತರ ನಿಮ್ಮ ಸಂಕಲ್ಪ ಪೂಜೆ ನಂತರ ತೆಂಗಿನಕಾಯಿಯನ್ನು ಶ್ರೀರಾಯರ ಮಠಕ್ಕೆ ಹೋಗಿ ಆ ಫಲವನ್ನು ಪೂಜೆಗೆ ಕೊಟ್ಟು ಮನೆಗೆ ತಂದು ಪ್ರಸಾದ ರೀತಿಯಲ್ಲಿ ಸೇವಿಸಬೇಕು. ಸಂಕಲ್ಪ ಗೊತ್ತಾಯ್ತಲ್ಲ, ಒಂದು ಪ್ರದಕ್ಷಿಣೆ, ಇನ್ನೊಂದು ಹೆಜ್ಜೆ ನಮಸ್ಕಾರ, ಇನ್ನೊಂದು ರಾಯರ ಅಷ್ಟೋತ್ತರ ಶತನಾಮಾವಳಿ, ಇನ್ನೊಂದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪೂರ್ಣ ಸ್ತೋತ್ರ, ಇನ್ನೊಂದು ಶ್ರೀರಾಯರ ಅಷ್ಟೋತ್ತರ, ಮತ್ತೊಂದು ರಾಘವೇಂದ್ರ ಸ್ವಾಮಿಗಳವರ ಲಿಖಿತವನ್ನು ನಾಮವನ್ನು ಕೈನಲ್ಲಿ ಬರೆದಿಡುವುದು ಪುಸ್ತಕದಲ್ಲಿ. ಈ ರೀತಿ ನೀವು ಇದರಲ್ಲಿ ಯಾವುದಾದ್ರೂ ಒಂದು ನೀವು ಸಂಕಲ್ಪ ಮಾಡಿಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿರುವ ಒಳ್ಳೆಯ ಸಜ್ಜನ ವ್ಯಕ್ತಿಯನ್ನು, ಬ್ರಾಹ್ಮಣರೇ ಆಗಲಿ ಯಾರೇ ಆಗಲಿ, ಶ್ರೇಷ್ಠ ವ್ಯಕ್ತಿಯನ್ನು ಮನೆಗೆ ಆಹ್ವಾನಿಸಿ ಪೂಜೆ ನಂತರ ಅವನಿಗೊಟ್ಟು ತುಂಬ ಊಟ ಹಾಕೋದು ಮರಿಬೇಡಿ. ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ 72 ಸಹಸ್ರ ನಾಡಿಯಲ್ಲಿ 36,000 ಎಡಭಾಗದಲ್ಲಿ, ಬಲಭಾಗದಲ್ಲಿ 36,000 ನಾಡಿಗಳಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ. ಒಬ್ಬ ವ್ಯಕ್ತಿಗೆ, ಸಜ್ಜನವಾದ ಶ್ರೇಷ್ಠವಾದ ಜ್ಞಾನಿಗೆ ನೀವು ಊಟ ಏನಾರು ಹಾಕಿ ಕೃಷ್ಣಾರ್ಪಣ ಅಂದ್ಬಿಟ್ರೆ ತಿಳ್ಕೊಳ್ಳಿ, 72,000 ದೇವತೆಗಳಿಗೆ ತೃಪ್ತರಾಗ್ತಾರೆ. ಅಂದರೆ ಅಷ್ಟು ಜನಕ್ಕೆ ಊಟ ಮಾಡಿಸಿದ ಫಲ ನಿಮಗೆ ಸಿಗುತ್ತೆ. ಇದನ್ನು ಮೊಟ್ಟ ಮೊದಲು ಗಮನಿಸಿ. ಪೂಜೆ ಮಾಡೋ ಮುಂಚೆನೇ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಶಿರಸ್ಸಿನಲ್ಲಿ ಧಾರಣೆ ಮಾಡ್ಕೋಬೇಕು. ಜೊತೆಗೆ ಸಂಕಲ್ಪ ಮಾಡೋದು ಗೊತ್ತಾಯ್ತಲ್ಲ, ನೀವು ಕೈನಲ್ಲಿ ತುಳಸಿ ಇಟ್ಕೊಂಡು ಮಂತ್ರಾಕ್ಷತೆ ಇಟ್ಕೊಂಡು ಬಿಡಬೇಕು ನೀರಲ್ಲಿ. ಸಂಕಲ್ಪ ಹೇಳ್ಕೊಂಡು ಮನಸ್ಪೂರ್ವಕವಾಗಿ ರಾಯರ ಮುಂದೆ ಅರ್ಪಿಸಬೇಕು. ಒಮ್ಮೊಮ್ಮೆ ನೀವು ದೇವಸ್ಥಾನಕ್ಕೆ ಹೋಗಿ ಆ ಕಾಯಿ ಒಡಿಸಿದಾಗ ಪ್ರಕೃತಿಯ ಅನುಸಾರವಾಗಿ ಕೆಟ್ಟು ಹೋಗಿರುತ್ತೆ. ತಲೆ ಕೆಡಿಸ್ಕೊಂಡು ನಮ್ಮ ಪೂಜೆ ಮಾಡಿದ್ದು ರಾಯರು ಸ್ವೀಕರಿಸಲಿಲ್ಲ, ನಾವೇನು ತಪ್ಪು ಮಾಡಿದ್ದೇವೋ ಅಂತ ಕೊರಗಿ ಸೊರಗಬೇಡಿ. ಇದು ಜ್ಞಾನಿಗಳು ಯೋಚನೆ ಮಾಡೋ ರೀತಿ ಅಲ್ಲ. ತೆಂಗಿನಕಾಯಿ ಚೆನ್ನಾಗಿದ್ದರೆ ಆಹಾ ನಾವು ಮಾಡಿದ ಪೂಜೆ ಸಾರ್ಥಕವಾಯಿತು ಎಂಬುದು ಆ ಭ್ರಮೆಗೂ ಒಳಗಾಗಬೇಡಿ, ತಿಳಿಯಬೇಡಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ಇದೊಂದು ಶ್ರದ್ಧೆಗೂ ಭಕ್ತಿಗೂ ಸೂಚಕವಾಗಿ ತೆಂಗಿನಕಾಯಿ ಫಲ ಅಷ್ಟೇ. ಅದು ಮಧ್ಯಸ್ಥಿಕೆ ಒತ್ಕೊಂಡಿರುತ್ತೆ, ಅದೇ ಪ್ರಾಧಾನ್ಯತೆ ಅಲ್ಲ. ರಾಯರ ಬಗ್ಗೆ ನೀವು ಅವರ ಚರಿತ್ರೆಯನ್ನು, ಅವರ ಗುಣವನ್ನು, ಅವರು ಯಾವ ರೀತಿ ಬದುಕಿದರೆಂಬ ಅವರ ಮಹಾಪವಾಡಗಳನ್ನು, ಅವರು ಯಾವ ರೀತಿ ಕಷ್ಟಪಟ್ಟರು ಅನ್ನೋದನ್ನು, ಭಕ್ತರಿಗೆ ತೋರಿದ ಅನುಗ್ರಹವನ್ನು, ಇವೆಲ್ಲವೂ ನೀವು ಸ್ಮರಣೆ ಮಾಡಿ ರಾಯರನ್ನು ಭಕ್ತಿಯಿಂದ ನೆನೆಸ್ಕೊಂಡ್ರೆ ಇದು ಮುಖ್ಯ. ತೆಂಗಿನಕಾಯಿ ಅನ್ನೋದು ಒಂದು ಮಾಧ್ಯಮ ಅಷ್ಟೇ, ಆ ಥರ ತಿಳ್ಕೊಳ್ಬೇಕು ನೀವು. ತೆಂಗಿನಕಾಯಿ ತೊಗೊಂಡೋಗ್ಬೇಕಾದ್ರೆ ಮಠಕ್ಕೆ ಕೊನೆ ದಿವಸ ಜೊತೆಗೆ ಯಥಾಶಕ್ತಿ ಸ್ವಲ್ಪ ಅಕ್ಕಿಯನ್ನು ಮತ್ತು ಬೆಲ್ಲವನ್ನು ಸಮರ್ಪಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪ್ರಿಯತಾಂ ಪ್ರೀತಭವತು ಅಂದರೆ
ಇದೆಲ್ಲ ಹೇಳಕ್ಕೆ ಬಂದಿಲ್ಲ ಅಂದರೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಭಕ್ತಿಯಿಂದ ನಿಮ್ಮ ಕಷ್ಟವನ್ನು ಮನಸ್ಸಿಗೆ ತಂದುಕೊಂಡು 2 ಭಕ್ತಿಯ ಕಣ್ಣೀರು ರಾಯರ ಮುಂದೆ ಸುರಿಸಿ ಅವರ ಪಾದವನ್ನು ನೆನೆಸಿ ನಿಮಗೆ ಅನುಗ್ರಹ ಮಾಡಿಯೇ ತಿರುತ್ತಾರೆ. ಇದು ಸತ್ಯ ಸತ್ಯ ಸತ್ಯ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.